ಬಿ.ಆರ್. ಗವಾಯಿ ಅವರು ಮುಖ್ಯ ನ್ಯಾಯಾಧೀಶರಾಗಿದ್ದ 6 ತಿಂಗಳ ಅವಧಿಯಲ್ಲಿ ಪರಿಶಿಷ್ಟ ಸಮುದಾಯದಿಂದ 10 ನ್ಯಾಯಾಧೀಶರು, ಇತರ ಹಿಂದುಳಿದ ವರ್ಗಗಳ ಸಮುದಾಯದಿಂದ 11 ನ್ಯಾಯಾಧೀಶರನ್ನ ವಿವಿಧ ಹೈಕೋರ್ಟ್ಗಳಿಗೆ ನೇಮಕ ಮಾಡಿದ್ದಾರೆ. ಭಾರತದ ಮೊದಲ ಬೌದ್ಧ ಮತ್ತು ಎರಡನೇ ದಲಿತ ಸಿಜೆ ಆಗಿರುವ ಗವಾಯಿ ನೇತೃತ್ವದ ಸುಪ್ರೀಂ ಕೋರ್ಟ್ನ 3 ಸದಸ್ಯರ ಕೊಲಿಜಿಯಂ ವಿವಿಧ ಹೈಕೋರ್ಟ್ಗಳ ನ್ಯಾಯಾಧೀಶರಿಗಾಗಿ ನೇಮಕಗೊಳ್ಳೋದಕ್ಕೆ ಸರ್ಕಾರಕ್ಕೆ 129 ಹೆಸರುಗಳನ್ನು ಶಿಫಾರಸು ಮಾಡಿತ್ತು. ಅದರಲ್ಲಿ 93 ಮಂದಿಯನ್ನ ನ್ಯಾಯಾಧೀಶರಾಗಿ ಅಂತಿಮಗೊಳಿಸಲಾಗಿತ್ತು. ಹೈಕೋರ್ಟ್ಗೆ ಸರ್ಕಾರ ನೇಮಕ ಮಾಡಿದ್ದವರಲ್ಲಿ 15 ಮಹಿಳಾ ನ್ಯಾಯಾಧೀಶರು ಕೂಡ ಸೇರಿದ್ದಾರೆ. ವಕ್ಫ್ ಕಾನೂನಿಗೆ ತಡೆ ಸೇರಿದಂತೆ ಹಲವು ಗಮನಾರ್ಹ ತೀರ್ಪುಗಳು, 2021ರ ನ್ಯಾಯಮಂಡಳಿ ಸುಧಾರಣಾ ಕಾನೂನಿನ ಪ್ರಮುಖ ನಿಬಂಧನೆಗಳ ರದ್ದು ಸೇರಿದಂತೆ ಮಹತ್ವದ ತೀರ್ಪುಗಳನ್ನು ನೀಡಿದ್ದ ಸಿಜೆಐ ಗವಾಯಿ ಅವರು ಸೋಮವಾರ ಅಧಿಕಾರವನ್ನು ತ್ಯಜಿಸಲಿದ್ದು, ಸೂರ್ಯಕಾಂತ್ ಅವರು ನವೆಂಬರ್ 24ರಂದು ಭಾರತದ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ.